ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಡೈರೆಕ್ಷನ್ ಮೇಲೆ ಆ್ಯಂಗಲ್ಸ್ ಇದ್ದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ವಶನ್ಸು ಎಲ್ಲ ಸಖತ್ ಈಸಿಯಾಗಿರುತ್ತೆ. ಆ್ಯಂಗಲ್ಸ್ ಮೇಲೆ ಟಾಪಿಕ್ ಏನಾದರೂ ನಿಮ್ಗೆ ಕ್ವಶನಾಗಿ ಬಂದರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಓಕೆ, ಇದಕ್ಕೆ ಜಾಸ್ತಿ ಕ್ಯಾಲ್ಕುಲೇಷನ್ಸ್, ಒಂದು ಚೂರು ಕ್ಯಾಲ್ಕುಲೇಷನ್ ಇರೋಲ್ಲ. ಓಕೆ, ನೆಕ್ಸ್ಟು ಆ್ಯಂಗಲ್ಸ್ ನಿಮ್ಗೆ ಗೊತ್ತಾದರೆ ಆರಾಮ್ಸೆ ಕಂಡುಹಿಡಿಬೋದು. ಆ ಆ್ಯಂಗಲ್ಸ್ ಹೇಗೆ ತಿಳ್ಕೊಬೇಕು ಅಂತ ಹೀಗೆ ಹೇಳ್ಕೊಡ್ತೀನಿ ನೋಡಿ. ಈಗ ನಾರ್ತು, ವೆಸ್ಟು, ಈಸ್ಟು, ಸೌತು ನಿಮಗೆ ಗೊತ್ತು, ಕರೆಕ್ಟಾ? ಇಲ್ಲಿ ನೋಡಿ, ನಾರ್ತ್ಗೂ ಮತ್ತು ವೆಸ್ಟ್ಗೂ ಆ್ಯಂಗಲ್ ಏನಿದೆ, ಇಲ್ಲಿಂದ ಇಲ್ಲಿಗೆ ಏನಿದೆ 90 ಡಿಗ್ರಿ, ಕರೆಕ್ಟಾ? ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಯಾಕಂದರೆ ಎರಡು ಸ್ಟ್ರೈಟ್ ಲೈನ್ಸು ಕರೆಕ್ಟಾಗಿ ಈ ಥರ ಪಾಯಿಂಟಲ್ಲಿ ಸಿಕ್ಕಿದಾಗ ನಮಗೆ 90 ಡಿಗ್ರಿ. ನಾವು ಆ್ಯಂಗಲ್ಸನ್ನು ನಾರ್ಮಲ್ ಹೀಗೆ ಬರಿತೀವಿ, ಕರೆಕ್ಟಾ? ಕರ್ವ್ ಫಾರ್ಮಲ್ಲಿ ಬರಿತೀವಿ, ಕರೆಕ್ಟಾ? ಬಟ್ 90 ಡಿಗ್ರಿ ಬಂದಾಗ ಕರ್ವ್ ಫಾರ್ಮಲ್ಲಿ ಬರಿಬಾರ್ದು. ಓಕೆ, ಇದು ಮ್ಯಾಥಮೆಟಿಕ್ಸ್ ಒಂದು ಚಿಕ್ಕ ಬೇಸಿಕ್ಕು. ನೆಕ್ಸ್ಟು ನಾರ್ತ್ ಈಸ್ಟ್ಗೆ ಎಷ್ಟಿದೆ, ಅಲ್ಲಿಗೂ 90 ಡಿಗ್ರಿನೇ ಇದೆ. ಮತ್ತು ಸೌತು ವೆಸ್ಟ್ಗೆ ಅದು 90 ಡಿಗ್ರಿ, ಈಸ್ಟು ಮತ್ತು ಸೌತಿಗೆ ಅದು 90 ಡಿಗ್ರಿ, ಕರೆಕ್ಟಾ? ಸೊ ಟೋಟಲಾಗಿ ಏನು ಫಾರ್ಮ್ ಮಾಡ್ತಾ ಇದೆ, ಇದು ಒಂದು ಸ್ಕ್ವೇರ್ ಇಲ್ಲ ರೆಕ್ಟ್ಯಾಂಗಲ್ ಫಾರ್ಮ್ ಮಾಡುತ್ತೆ ಅಲ್ವಾ? ಸೊ ಒಂದು ಸ್ಕ್ವೇರ್ದು ಟೋಟಲ್ ಆ್ಯಂಗಲ್ಸ್ ಎಷ್ಟು, 360 ಡಿಗ್ರಿ. ಈ 4 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 360 ಡಿಗ್ರಿ. ಸೊ ನಾರ್ತಿಂದ ವೆಸ್ಟ್ಗೆ ಅಥವಾ ನಾರ್ತಿಂದ ಈಸ್ಟ್ಗೆ 90 ಡಿಗ್ರಿ, ವೆಸ್ಟಿಂದ ಸೌತ್ಗೆ ಅಥವಾ ಸೌತಿಂದ ಈಸ್ಟ್ಗೆ 90 ಡಿಗ್ರಿ. ಇದು ಗೊತ್ತಾಯ್ತಲ್ವಾ, ಈ ಆ್ಯಂಗಲ್ಸು. ಈಗ ನಾರ್ತಿಂದ ಸೌತ್ಗೆ ಡೈರೆಕ್ಟಾಗಿ ಹೀಗೆ, ಕರೆಕ್ಟಾ? ನಾರ್ತಿಂದ ಡೈರೆಕ್ಟಾಗಿ ಸೌತಿಗೆ ತೊಗೊಂಡ್ರೆ ಅದು 180 ಡಿಗ್ರಿ, ಕರೆಕ್ಟಾ? ಯಾಕೆ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಟೋಟಲ್ 180 ಡಿಗ್ರಿ. ಅದೇ ರೀತಿ ನಾರ್ತಿಂದ ಸೌತ್ಗೆ ಮತ್ತೆ ಇದು 180 ಡಿಗ್ರಿ ಬರುತ್ತೆ. ಸೊ ಟೋಟಲ್ ಆಗಿ 360 ಡಿಗ್ರಿ ಆಗುತ್ತೆ. ನೆಕ್ಸ್ಟು ಈಸ್ಟಿಂದ ವೆಸ್ಟ್ಗೆ ಅಥವಾ ವೆಸ್ಟಿಂದ ಈಸ್ಟ್ಗೆ ಎರಡು ಒಂದೇ. ಓಕೆ, ಇದು ಅಷ್ಟೇ ಸಹ ಒಂದು ಹಾಫ್ ಸರ್ಕಲ್ ಎಲ್ಲಿ ಫಾರ್ಮ್ ಆಗುತ್ತೋ ಅದು 180 ಡಿಗ್ರಿ ಇರುತ್ತೆ. ಇದು ಸೆಮಿ ಸರ್ಕಲ್ ಅಲ್ವಾ? ಓಕೆ, ಸೆಮಿ ಸರ್ಕಲ್ ಎಲ್ಲಿ ಫಾರ್ಮ್ ಆಗುತ್ತೋ ಅಲ್ಲಿ 180 ಡಿಗ್ರಿ ಇರುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ನಮಗೆ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಹಾಫ್ ಅಥವಾ ಫುಲ್ ಈ ಥರ ಸಿಕ್ಕಿದ್ರೆ ಆರಾಮ್ಸೆ ಹೇಳ್ಬಿಡ್ಬೋದು. ಅಕಸ್ಮಾತ್ ನೋಡಿ, ನಾವು ಈ 90 ಡಿಗ್ರಿ ನಾರ್ತಿಂದ ಈಸ್ಟ್ಗೆ 90 ಡಿಗ್ರಿ ಇದೆ ಅಲ್ವಾ, ಈ 90 ಡಿಗ್ರಿನ ಹಾಫ್ ಆಗಿ ಮಾಡಿಕೊಂಡ್ರೆ, ಓಕೆ, ಇದು 45 ಡಿಗ್ರಿ, ಇದು 45 ಡಿಗ್ರಿ, ಕರೆಕ್ಟಾ? ಓಕೆ, ಇದು ಅರ್ಥ ಆಯ್ತಲ್ವಾ? ಸೊ ಒಂದು 90 ಡಿಗ್ರಿನ ಹಾಫಾಗಿ ಕಟ್ ಮಾಡಿಕೊಂಡ್ರೆ 45 ಡಿಗ್ರಿ 45 ಡಿಗ್ರಿ, ಕರೆಕ್ಟಾ? ಈಗ ನಾನು ಇಲ್ಲಿಂದ, ಓಕೆ, ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಇದು 45, ಇದು 90, ಕರೆಕ್ಟಾ? ಟೋಟಲಿ 135 ಡಿಗ್ರಿ ಇಷ್ಟೇ. ಸೊ ಈ ಆ್ಯಂಗಲ್ಸ್ ಎಲ್ಲ ಯಾಕೆ ತಿಳ್ಕೋಬೇಕು ಅಂದರೆ, ಡೈರೆಕ್ಟಾಗಿ ಕ್ವಶನ್ಸಲ್ಲಿ ಈ ವ್ಯಾಲ್ಯೂಸ್ ಎಲ್ಲ ತುಂಬ ಸಿಗ್ತಾ ಇರುತ್ತೆ. 45, 135, 90, 180, 270 ಸಿಗ್ಬೋದು, 305. ಓಕೆ, ಈ ಆ್ಯಂಗಲ್ಸ್ ಎಲ್ಲ ಸಿಕ್ಕಿದ ತಕ್ಷಣ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ದೇ ಇಲ್ಲಿ ಎಲ್ಲ ಡೈರೆಕ್ಟಾಗಿ ಆ್ಯಂಗಲ್ಸ್ನ ಫಾರ್ಮ್ ಮಾಡಿಬಿಡ್ಬೋದು. ಓಕೆ, ಸೊ ಇದಿಷ್ಟು ಗೊತ್ತಿದ್ರೆ ಸಾಕು, ಆರಾಮ್ಸೆ ಎಲ್ಲ ಕ್ವಶನ್ಸ್ನು ನಾವು ಸಾಲ್ವ್ ಮಾಡ್ಬೋದು. ಚಿಕ್ಕದಾಗಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅಕಸ್ಮಾತ್ ಆದರೆ ಮತ್ತೆ ಈ ವಿಡಿಯೋನ ಫಸ್ಟಿಂದ ನೋಡಿ, ಆರಾಮ್ಸೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಒಂದು ಚಿಕ್ಕ ಪಾಯಿಂಟ್ ಮಿಸ್ ಮಾಡಿರ್ತೀರ ಅಷ್ಟೇ. ಸೊ ಇದಿಷ್ಟು ಗೊತ್ತಿದ್ರೆ ನಾವು ಆರಾಮ್ಸೆ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನಮ್ಮ ಫಸ್ಟ್ ಕ್ವಶನ್ ನೋಡಿ, ಎ ಡಾಗ್ ಈಸ್ ಫೇಸಿಂಗ್ ನಾರ್ತ್. ಓಕೆ, ಒಂದು ನಾಯಿ ನಾರ್ತ್ ಕಡೆ ನೋಡ್ಕೊಂಡು ನಿಂತಿದೆಯಂತೆ ಫಸ್ಟು. ಓಕೆ, ಸೊ ನಾರ್ತ್ ಕಡೆ ಅಂದರೆ ಹೀಗೆ, ಕರೆಕ್ಟಾ? ಡಾಗ್ ಇಲ್ಲಿದೆ ಅಂತ ಅರ್ಥ ಅಲ್ಲ, ಡಾಗ್ ಇಲ್ಲೇ ಇದೆ, ಸೆಂಟರಲ್ಲೇ ಇದೆ, ಬಟ್ ನೋಡ್ತಾ ಇರೋದು ಈ ಡೈರೆಕ್ಷನಲ್ಲಿ ಅಂತ ಹಾಕಿದ್ದೀನಿ ಅಷ್ಟೇ. ಓಕೆ, ಸೊ ಎ ಡಾಗ್ ಈಸ್ ಫೇಸಿಂಗ್ ನಾರ್ತ್, ಇಟ್ ಟರ್ನ್ಸ್ 135 ಡಿಗ್ರಿ ಕ್ಲಾಕ್ ವೈಸ್. ಫಸ್ಟು ಕ್ಲಾಕ್ ವೈಸ್ ಅಂದರೆ ಏನು, ಗಡಿಯಾರ ಹೇಗೆ ಸುತ್ತುತ್ತೆ, ಹೀಗಲ್ವಾ? ಸೊ ದಿಸ್ ಈಸ್ ಕ್ಲಾಕ್ ವೈಸ್, ಅರ್ಥ ಆಯ್ತಾ? ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಆಪೋಸಿಟ್. ಗಡಿಯಾರ ಹೇಗೆ ಸುತ್ತುತ್ತೋ ಅದಕ್ಕೆ ಉಲ್ಟಾ ಸುತ್ತೋದೆ ಆ್ಯಂಟಿ ಕ್ಲಾಕ್ ವೈಸ್. ಗಡಿಯಾರ ಸುತ್ತೋ ಥರ ಸುತ್ತಿದ್ರೆ ಅದು ಕ್ಲಾಕ್ ವೈಸ್. ಸೊ ಇಟ್ ಟರ್ನ್ಸ್ 135 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ಹೀಗಿದೆ 135 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೆ. ಇವಾಗ ಇಲ್ಲಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಎಷ್ಟು, 90 ಡಿಗ್ರಿ, ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ. ನೆಕ್ಸ್ಟು ಇನ್ನು 45 ಡಿಗ್ರಿ ತಿರುಗಬೇಕು. ಈಗ ಆ ಡಾಗ್ ಈ ಡೈರೆಕ್ಷನ್ ಇದೆ, ಕರೆಕ್ಟಾ? ನೋಡಿ, ಇದೇ ಇಂಪಾರ್ಟೆಂಟ್.
135 ಡಿಗ್ರಿ ಕ್ಲಾಕ್ ವೈಸ್ ಅಂದರೆ ಹೀಗೆ ಫಸ್ಟ್ 135ಅಲ್ಲಿ ಇದು 90 ಕರೆಕ್ಟಾ, ಇಲ್ಲಿಂದ ಇಲ್ಲಿಗೆ 90. ಓಕೆ, 135 90 ಹೋದ್ರೆ ಎಷ್ಟು 45 ಕರೆಕ್ಟಾ. ಸೊ ಇದು 90 ಕರೆಕ್ಟಾ, ಈ ಕೆಳಗಡೆ ಇರೋದು ಇದು 90, ಇದರಲ್ಲಿ ಹಾಫ್ 45 ಅಲ್ವಾ, 90 ಹಾಫ್ ಎಷ್ಟು 45. ಸೊ ಎಕ್ಸಾಕ್ಟಾಗಿ ಹಾಫ್ ತಗೊಂಡು ಈ ಡೈರೆಕ್ಷನ್ ನಿಂತಿದೆ ಈಗ. ನೆಕ್ಸ್ಟು ದೆನ್ 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್. ಈಗ ಮತ್ತೆ 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂತೆ. ಸೊ ಈಗ ಇಲ್ಲಿದೆ ಅದು. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು 135 ಡಿಗ್ರಿ ಕರೆಕ್ಟಾ. ಈಗ ಆ್ಯಂಟಿ ಕ್ಲಾಕ್ ವೈಸ್ ಹೇಳ್ತಾ ಇದ್ದಾರೆ ಅವರು, ನಾವು ಹೀಗೆ ಹೋಗಬೇಕು. ಸೊ ಟೋಟಲಾಗಿ 180 ಅಲ್ವಾ, ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 135 ಡಿಗ್ರಿ ಅಂತ ಕರೆಕ್ಟಾ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ 135 ಡಿಗ್ರಿ. ಓಕೆ, ಇನ್ನು ನಾವು ಎಷ್ಟು ಮಾಡಬೇಕು, ಇನ್ನು 45 ಡಿಗ್ರಿ ತಿರುಗಿಸ್ಬೇಕು ಕರೆಕ್ಟಾ. ನಾವು 135 ಅಷ್ಟೇ ತಿರುಗಿಸಿರೋದು, ಬಟ್ ಅವ್ರು ಹೇಳಿರೋದೇನು ಆ್ಯಂಟಿ ಕ್ಲಾಕ್ ವೈಸ್ 180 ಡಿಗ್ರಿ. 135 ಆಯಿತು, ಇನ್ನೂ 45 ಡಿಗ್ರಿ ತಿರುಗಿಸ್ಬಿಟ್ರೆ ಓಕೆ ಆರಾಮ್ಸೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದು 45, ಇದು 135. ಟೋಟಲಾಗಿ ಫಸ್ಟು ಡಾಗು ನಾರ್ತಲ್ಲಿ ಫೇಸ್ ಮಾಡ್ತಿತ್ತು ಕರೆಕ್ಟಾ, ಅಲ್ಲಿಂದ 135 ಡಿಗ್ರಿ ಕ್ಲಾಕ್ ವೈಸ್, ಇಲ್ಲಿಂದ ಈ ಕಡೆ ಬರುತ್ತೆ 135 ಡಿಗ್ರಿ. ಈಗ ಇಲ್ಲಿಂದ 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂತೆ. ಸೊ 180 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಆ್ಯಂಟಿ ಅಂದರೆ ಈ ಕಡೆ, ಸೊ ಈ ಕಡೆಯಿಂದ ಇಲ್ಲಿಗೆ 135 ಆಗುತ್ತೆ ಮತ್ತೆ. ಸೊ ಇನ್ನೂ ಎಷ್ಟು ತಿರುಗಿಸ್ಬೇಕು ನಾವು, ಇನ್ನೂ 45 ಡಿಗ್ರಿ ತಿರುಗಿಸ್ಬೇಕು ಕರೆಕ್ಟಾ. ಸೊ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ತಿರುಗಿಸ್ಬೇಕು. ಸೊ ಟೋಟಲಾಗಿ ಎರಡನ್ನೂ ಆ್ಯಡ್ ಮಾಡಿದ್ರೆ 180 ಡಿಗ್ರಿ. ಈಗ ಅದು ಈ ಡೈರೆಕ್ಷನಲ್ಲಿದೆ ಕರೆಕ್ಟಾ. ನೋಡಿ 145 ಈ ಡೈರೆಕ್ಷನಲ್ಲಿದೆ. ಈಗ ಕ್ವಶನ್ ಏನಂದರೆ ಇನ್ ವಿಚ್ ಡೈರೆಕ್ಷನ್ ದ ಡಾಗ್ ಈಸ್ ಫೇಸಿಂಗ್ ನಾವು. ಈಗ ಯಾವ ಡೈರೆಕ್ಷನಲ್ಲಿ ಆ ನಾಯಿ ನೋಡ್ತಾ ಇದೆ ಅಂತ ಅರ್ಥ. ಇದೇನಿದು ನಾರ್ತ್ ವೆಸ್ಟ್ ಅಲ್ವಾ, ನಾರ್ತ್ ವೆಸ್ಟ್ ಈಸ್ ದ ಆನ್ಸರ್. ಇಷ್ಟೇ, ಅರ್ಥ ಆಯ್ತಲ್ವಾ. ಸೊ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹುಷಾರಾಗಿದ್ದರೆ ಆರಾಮ್ಸೆ ಗೊತ್ತಾಗುತ್ತೆ. ನಿಮಗೆ ಫಸ್ಟ್ ಕ್ವಶನಲ್ಲಿ ಕನ್ಫ್ಯೂಷನ್ ಆದರೆ ಆಗಿರಲ್ಲ, ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ. ಅಕಸ್ಮಾತ್ ಆದರೆ ಹೋಗ್ತಾ 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 ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಈಗ ನಮ್ಮ ಸೆಕೆಂಡ್ ಕ್ವಶನ್ ನೋಡೋಣ. ರೋಹನ್ ಈಸ್ ಫೇಸಿಂಗ್ ಸೌತ್ ಆ್ಯಂಡ್ ದೆನ್ ಹಿ ಟರ್ನ್ಡ್ 100 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ರೋಹನ್ ಅನ್ನೋ ಹುಡುಗ ಸೌತ್ ಕಡೆ ಫಸ್ಟು ಫೇಸ್ ಮಾಡಿರ್ತಾನೆ, ಅಲ್ಲಿಂದ 100 ಡಿಗ್ರಿ ಕ್ಲಾಕ್ ವೈಸ್ ಹೋಗ್ತಾನಂತೆ. ಸೊ ಸೌತ್ ಯಾವುದು, ಇದು ಕರೆಕ್ಟಾ, ಇಲ್ಲಿಂದ. ಸೊ ಅವನು ಇಲ್ಲಿದ್ದಾನೆ ಅಂತ ಅರ್ಥ ಅಲ್ಲ, ಅವನು ಇರೋದಿಲ್ಲಿ, ಬಟ್ ಅವ್ನು ಫೇಸ್ ಮಾಡ್ತಾರೋ ಡೈರೆಕ್ಷನ್ನ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವನೀಗ ಸೌತ್ ಕಡೆ ಫೇಸ್ ಮಾಡ್ಕೊಂಡು ನಿಂತಿದ್ದಾನೆ, ಈಗ ಕ್ಲಾಕ್ ವೈಸ್ 100 ಡಿಗ್ರಿ ಅಂತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ 90 ಡಿಗ್ರಿ ಕರೆಕ್ಟಾ. 90 ಇನ್ನೊಂದು ಸ್ವಲ್ಪ 10 ಎಷ್ಟು ಅಂತ ಗೊತ್ತಿಲ್ಲ, ಟೋಟಲ್ ಆಗಿದೆ ಎಷ್ಟು 100 ಡಿಗ್ರಿ ಕರೆಕ್ಟಾ. ಈಗ ನೆಕ್ಸ್ಟ್ ದೆನ್ ಹಿ ಟರ್ನ್ಡ್ 145 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಇಲ್ಲಿಂದ ನೋಡ್ತಾ ಇಲ್ಲಿದ್ದಾನಲ್ವ ಅವನು, ಇಲ್ಲಿಂದ 145 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂತೆ. ಇದು ಕ್ಲಾಕ್ ವೈಸ್ ಆದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಲ್ವಾ. ಸೊ ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 100 ಡಿಗ್ರಿ ಅಂತ ಕರೆಕ್ಟಾ. ಇನ್ನು ಎಷ್ಟು ನಾವು ತಿರುಗಿಸ್ಬೇಕು, ಇನ್ನು 45 ಡಿಗ್ರಿ ತಿರುಗಿಸ್ಬೇಕು. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿ ಇಲ್ಲಿಂದ ಇಲ್ಲಿಗೆ 100 ಡಿಗ್ರೀಸ್ ಅಂತ ನಮಗೆ ಗೊತ್ತು. ಓಕೆ, ನೆಕ್ಸ್ಟು ಇನ್ನು ಎಷ್ಟು ಮಾಡಬೇಕು, ಇನ್ನು 45 ಡಿಗ್ರಿ. 90ಲಿ ಹಾಫ್ ಅಲ್ವಾ 45 ಡಿಗ್ರಿ. ಸೊ ಈ 90ಲಿ ಹಾಫ್ ಮಾಡ್ಕೊಳ್ಳೋಣ, 45 ಡಿಗ್ರಿ ತಿರುಗಿಸೋಣ, ಇಷ್ಟೇ. ಸೊ ಈಗ ಅವನು ಯಾವ ಡೈರೆಕ್ಷನ್ ಇದ್ದಾನೆ, ಅವನು ಸೌತ್ ಈಸ್ಟಲ್ಲಿ ಇದ್ದಾನೆ. ಕ್ವಶನ್ ಏನು, ಇನ್ ವಿಚ್ ಡೈರೆಕ್ಷನ್ ಈಸ್ ಫೇಸಿಂಗ್ ನಾವು. ಈಗ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂತ ನೋಡಿ, ಇದು ಸೌತು ಅದು ಈಸ್ಟು, ಇದೆರಡರ ನಡುವೆ ಇದೆ ಅಲ್ವಾ. ಸೊ ಅದಕ್ಕೆ ಆನ್ಸರ್ ಈಸ್ ಸೌತ್ ಈಸ್ಟ್. ಇಷ್ಟೇ, ಸಖತ್ ಸಿಂಪಲ್ ಇರುತ್ತೆ. ಡೈರೆಕ್ಷನ್ ಕಾನ್ಸೆಪ್ಟೇ ಸಖತ್ ಈಸಿ, ಅದರಲ್ಲಿ ಆ್ಯಂಗಲ್ಸು ತುಂಬಾ ಈಸಿ. ಡೈರೆಕ್ಷನ್ಸಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ. ಸೊ ಇದು ಲಾಜಿಕಲ್ ಬೇಸ್ಡ್ ಕ್ವಶನ್ ಅಲ್ವಾ, ಲಾಜಿಕಲ್ ಬೇಸ್ಡ್ ಕ್ವಶನ್ಸಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ, ಥಿಂಕ್ ಮಾಡೋದು ಜಾಸ್ತಿ ಇರುತ್ತೆ. ಇದೆಲ್ಲ ಸಖತ್ ಈಸಿ. ಓಕೆ, ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಬೇಸಿಕ್ಸ್ ಇಂಟ್ರೊಡಕ್ಷನ್ ಪಾರ್ಟು, ಇದು 5th ಚಾಪ್ಟರ್ ಇದು. ಓಕೆ, ಸೊ 1 2 3 4 ಎಲ್ಲ ಚಾಪ್ಟರ್ಸು ನೋಡ್ಕೊಂಬಂದರೆ ನಿಮ್ಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. Tom is facing north-west direction. He turns 90 degree in clockwise direction. ಫಸ್ಟು ಟಾಮ್ ಅನ್ನೋನು ನಾರ್ತ್ ವೆಸ್ಟು ಫೇಸ್ ಮಾಡಿರ್ತಾನೆ. ಫಸ್ಟ್ ಅವ್ನು ಎಲ್ಲಿ ಫೇಸ್ ಮಾಡ್ತಾನೆ ಅದನ್ನು ಬರ್ಕೊಂಬಿಡೋಣ.
ಸೊ ನಾರ್ತ್ ವೆಸ್ಟ್ ಅಂದರೆ ಇಲ್ಲಾದರೂ ಆಗ್ಬೋದು, ಇಲ್ಲಾದರೂ ಆಗ್ಬೋದು, ಇಲ್ಲಾದರೂ ಆಗ್ಬೋದು, ಇಲ್ಲಾದರೂ ಆಗ್ಬೋದು, ಆ್ಯಂಗಲ್ ಹೇಗೆ ಬೇಕಾದ್ರೂ ಇರ್ಬೋದು. ಬಟ್ ಯಾವಾಗಲೂ ನಮ್ಗೆ ಈಸಿ ಆಗಲಿ ಅಂತ ನಾವು 45 ಡಿಗ್ರಿ, ಎಕ್ಸಾಕ್ಟ್ 45 ಡಿಗ್ರಿ ಅಂದರೆ ಇದು 90 ಅಲ್ವಾ, ಇದರಲ್ಲಿ ಹಾಫ್ ತಗೊಳ್ಳೋಣ. ಸೊ ಅವನು ಈ ಡೈರೆಕ್ಷನಲ್ಲಿ ಫೇಸ್ ಮಾಡ್ಕೊಂಡು ನಿಂತಿದ್ದಾನೆ. ಈಗ ಹಿ ಟರ್ನ್ಸ್ 90 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ 90 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೆ. ಇಲ್ಲಿಂದ ನಮಗೆ ಇಲ್ಲಿ ಗೊತ್ತು 45 ಡಿಗ್ರಿ, ಯಾಕೆ ಇದು 45, ಇದು 45, ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲಿಗೆ 45 ಕ್ಲಾಕ್ ವೈಸ್ ಹೇಳಿರೋದಲ್ವ ಅವರು. ಸೊ ಈ ಕಡೆ ಸುತ್ತಾ ಇದ್ದೀನಿ, ಇದು 45, ಇನ್ನು ಎಷ್ಟು ಮಾಡಬೇಕು, ಇನ್ನೂ 45 ಮಾಡಬೇಕು. ಸೊ ಆ 45 ಇದು. ಸೊ ಟೋಟಲ್ ಆಗಿ ಇದು 90 ಡಿಗ್ರಿ, ಕರೆಕ್ಟಾ? ಸೊ ಅವ್ನು ಫಸ್ಟು ಈ ಆ್ಯಂಗಲಲ್ಲಿ ಫೇಸ್ ಮಾಡ್ಕೊಂಡು ನಿಂತಿದ್ದ, ಇಲ್ಲಿಂದ ಕ್ಲಾಕ್ ವೈಸ್ 90 ಡಿಗ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಹಾಫು 45 ಡಿಗ್ರಿ ಮತ್ತು ಇನ್ನೊಂದು ಹಾಫು 45 ಡಿಗ್ರಿ. ಸೊ ಟೋಟಲ್ ಆಗಿ 90 ಡಿಗ್ರಿ ಆಯಿತು. ಈಗ ದೆನ್ 135 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಕಡೆ, ಕರೆಕ್ಟಾ? ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಕರೆಕ್ಟಾ? 90ಗೆ ಇನ್ನೊಂದು 45 ಆ್ಯಡ್ ಮಾಡಿದ್ರೆ 135 ಡಿಗ್ರಿ ಆಗುತ್ತಾ? ಸೊ ಇವಾಗ ಇಲ್ಲಿದ್ದಾನೆ ಅವನು, ಇಲ್ಲಿಂದ ಅವನು ಇಲ್ಲಿಗೆ 90 ಡಿಗ್ರಿ ಮತ್ತು ಇನ್ನೊಂದು 45 ಡಿಗ್ರಿ ಆ್ಯಡ್ ಮಾಡಿದ್ರೆ ಈಗ ಇದು 135 ಡಿಗ್ರಿ ಆಯಿತು, ಕರೆಕ್ಟಾ? ಸೊ ಇದು ಆ್ಯಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಹಿ ಟರ್ನ್ಡ್ 45 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಮತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 45 ಡಿಗ್ರಿ ಅಂತೆ. ಸೊ ಆ್ಯಂಟಿ ಕ್ಲಾಕ್ ವೈಸ್ ಇದಲ್ವಾ, ಅವನು ಇಲ್ಲಿದ್ದಾನೆ 45, ಜಸ್ಟ್ 45 ಅಂದರೆ ಇದರಲ್ಲಿ ಹಾಫು. ಸೊ ಅವನು ಇಲ್ಲಿಗೆ ಬರ್ತಾನೆ, ಇದು 45 ಡಿಗ್ರಿ. ನೆಕ್ಸ್ಟ್ ದೆನ್ ಫೈನಲಿ 180 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಫೈನಲ್ ಆಗಿ ಅವನು 180 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ತಾನಂತೆ. ಸೊ ಅವನು ಈಗ ಇಲ್ಲಿದ್ದಾನೆ, ಇಲ್ಲಿಂದ ಇದು ಹಾಫು 45, ಇದು ಹಾಫು 45, ಎಷ್ಟಾಯಿತು 90. ಇಲ್ಲಿಂದ ಇಲ್ಲಿಗೆ 45, ಇಲ್ಲಿಂದ ಇಲ್ಲಿಗೆ 45. ಸೊ ಟೋಟಲಿ 90 + 90 180 ಡಿಗ್ರಿ. ಅವನಿಗೆ ಇಲ್ಲಿದ್ದಾನೆ, ಫೈನಲ್ ಆಗಿ ಅವನು ಇಲ್ಲಿಗೆ ಬಂದು ನಿಂತ್ಕೋತಾನೆ. ಓಕೆ ನೋಡಿ, ಈಗ ಇಲ್ಲಿದ್ದಾನೆ, ಇಲ್ಲಿಗೆ ಬಂದು ನಿಂತ್ಕೋತಾನೆ. ಸೊ ಇದು ಟೋಟಲ್ ಆಗಿ 90, ಇದು 45. ಸೊ ಟೋಟಲ್ ಇದು 135. ನೆಕ್ಸ್ಟು ಇದು 45, 135 + 45 ಎಷ್ಟು 180 ಡಿಗ್ರಿ. ಹಾಗಾದರೆ ಅವನು ಈಗ ಈ ಆ್ಯಂಗಲಲ್ಲಿ ಫೇಸ್ ಮಾಡ್ಕೊಂಡು ನಿಂತಿದ್ದಾನೆ. ಸೊ ಇದು 180 ಡಿಗ್ರಿ ಆಯ್ತಲ್ವಾ? ಇದೇ ಇಂಪಾರ್ಟೆಂಟ್. ಈಗ ಕ್ವಶನ್ ಏನು, ನೌ ಈಸ್ ಫೇಸಿಂಗ್ ವಿಚ್ ಡೈರೆಕ್ಷನ್. ಈಗ ಅವನು ಯಾವ ಡೈರೆಕ್ಷನ್ ಫೇಸ್ ಮಾಡ್ಕೊಂಡಿದ್ದಾನೆ, ನಾರ್ತು ಮತ್ತು ಈಸ್ಟು. ಸೊ ಟೋಟಲ್ ಆಗೋದು ನಾರ್ತ್ ಈಸ್ಟ್, ಇಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಅವ್ರು ಏನೇ ಕನ್ಫ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀವು ಆ್ಯಂಗಲ್ ಸ್ವಲ್ಪ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹುಷಾರಾಗಿದ್ದರೆ ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ಒಂದೇ ಒಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿದ್ರೆ ಈ ಆ್ಯಂಗಲ್ಸಲ್ಲಿ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡ್ದಂಗೆ ಆಗಿಬಿಡುತ್ತೆ. ಈಗ ನಮ್ಮ ಫೈನಲ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ರಾಜ್ ಈಸ್ ಫೇಸಿಂಗ್ ಟುವರ್ಡ್ಸ್ ವೆಸ್ಟ್ ಆ್ಯಂಡ್ ಟರ್ನ್ಸ್ 45 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಈಗ ರಾಜ್ ಅನ್ನೋನು ಫಸ್ಟು ವೆಸ್ಟ್ ಕಡೆ ಫೇಸ್ ಮಾಡ್ಕೊಂಡು ನಿಂತಿರ್ತಾನೆ, ಈ ಕಡೆ ಫೇಸ್ ಮಾಡ್ಕೊಂಡಿರ್ತಾನೆ. ಈಗ ಟರ್ನ್ಸ್ 45 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಕ್ಲಾಕ್ ವೈಸ್ ಯಾವುದವನಿಗೆ ಈ ಕಡೆ ಅಲ್ವಾ, ಇದು ಟೋಟಲಿ 90, ಬಟ್ ಅವನು ಎಷ್ಟು ಹೇಳಿರೋದು 45 ಡಿಗ್ರಿ ಹೇಳಿರೋದು. ಸೊ ಇದು ಆಫ್ 45 ಡಿಗ್ರಿ. ಸೊ ಅವನು ಈ ಡೈರೆಕ್ಷನಲ್ಲಿ 45 ಡಿಗ್ರಿ ಟರ್ನ್ ಮಾಡ್ಕೊಂಡು ನಿಂತಿರ್ತಾನೆ. ಓಕೆನಾ? ನೆಕ್ಸ್ಟ್ ಅಗೇನ್ 180 ಡಿಗ್ರಿ ಕ್ಲಾಕ್ ವೈಸ್. ಈಗ ಮತ್ತೆ 180 ಡಿಗ್ರಿ ಕ್ಲಾಕ್ ವೈಸಲ್ಲೇ ತಿರುಗಿಸಿ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ, ಕರೆಕ್ಟಾ? ನೋಡಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ. ನಾವು ಅರ್ಧ ಮೊದಲೇ ಬಂದುಬಿಟ್ಟಿದ್ದೀವಿ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾ? ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಇತ್ತಾ? ಇಲ್ಲಿ ಹುಷಾರಾಗಿ ಥಿಂಕ್ ಮಾಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಅಂತ ಗೊತ್ತು. ಓಕೆ, ಇಲ್ಲಿಂದ ಇಲ್ಲಿಗೆ ಅಷ್ಟೇ 180 ಡಿಗ್ರಿ. ನಾವಿಲ್ಲಿ ಅರ್ಧ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೊ ನೆಕ್ಸ್ಟಲ್ಲೂ ಅರ್ಧ ಎಕ್ಸ್ಟ್ರಾ ತೊಗೊಂಡ್ರೆ 180 ಡಿಗ್ರಿ ಬಂದುಬಿಡುತ್ತೆ. 45 ಡಿಗ್ರಿ, ಇದು 90 ಡಿಗ್ರಿ, ಟೋಟಲಿ 135 ಡಿಗ್ರಿ. ನೆಕ್ಸ್ಟ್ ಇದೊಂದು 45 ಡಿಗ್ರಿ. ಸೊ ಟೋಟಲಿ 180 ಡಿಗ್ರಿ, ಕರೆಕ್ಟಾ? ದೆನ್ ಹಿ ಟರ್ನ್ಸ್
270 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ 270 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾರಂತೆ. ಸೊ ಇದು ಕ್ಲಾಕ್ ವೈಸ್ ಅಲ್ವಾ, ಆ್ಯಂಟಿ ಕ್ಲಾಕ್ ವೈಸ್ ಇದು ನೋಡಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಕರೆಕ್ಟಾ, ಇಲ್ಲಿಗೆ 180 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ. 180ಗೆ 90 ಆ್ಯಡ್ ಮಾಡಿದ್ರೆ 270 ಅಲ್ವಾ. ಸೊ ಇಲ್ಲಿಂದ ಇಲ್ಲಿ 45, ನೆಕ್ಸ್ಟು ಇಲ್ಲಿಗೆ ಎಕ್ಸಾಕ್ಟ್ ಇಲ್ಲಿ ಆಫ್ ತೊಗೊಂಡ್ರೆ ಇದೊಂದು 45. ಸೊ ಟೋಟಲಿ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ, ನೆಕ್ಸ್ಟ್ ಇನ್ನೊಂದು 90 ಆ್ಯಡ್ ಮಾಡಿದ್ರೆ ಅದು 270 ಡಿಗ್ರಿ ಆಗುತ್ತೆ. ಓಕೆ, ದೆನ್ ಫೈನಲಿ ಹಿ ಟರ್ನ್ಸ್ 315 ಡಿಗ್ರಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ 315 ನೋಡಿದ ತಕ್ಷಣ ಕನ್ಫ್ಯೂಸ್ ಆಗುತ್ತಲ್ವಾ. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊಂಬಿಡೋಣ. ಹೇಗೆ ನೋಡಿ, ಫಸ್ಟು 315ನ 180 ಡಿಗ್ರಿ, ಓಕೆ 90 ಡಿಗ್ರಿ, ಇದೆಷ್ಟಾಯಿತು ಟೋಟಲ್ ಆಗಿ 270 ಡಿಗ್ರಿ ಕರೆಕ್ಟಾ. ನೆಕ್ಸ್ಟು 45 ಡಿಗ್ರಿ, ಈ ಮೂರೂ ಆ್ಯಡ್ ಮಾಡಿದ್ರೆ ನಮಗೆ 315 ಡಿಗ್ರಿ ಬರುತ್ತೆ. ಸೊ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಹೇಗೆ ಮಾಡ್ಕೋಬೇಕು ಅಂದರೆ, ಫಸ್ಟು ಚಿಕ್ಕದು ಯಾವುದು 45, ಅದಕ್ಕೆ ಡಬಲ್ ಏನು 90 ಡಬಲ್ ಏನು 180. ಈ ಥರ ಮಾಡಿಕೊಂಡ್ರೆ ಆರಾಮ್ಸೆ ನಾವು ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಅವ್ನು ಎಲ್ಲಿದ್ದಾನೆ, ಆ್ಯಕ್ಚುಲಿ ಇಲ್ಲಿದ್ದಾನಲ್ವಾ, 270 ಇಲ್ಲಿಂದ ತಗೊಂಡು 270 ಇಲ್ಲಿಗೆ ಬಂದು ನಿಂತಿದ್ದಾನೆ. ಈಗ ನಾನು ಇಲ್ಲಿದ್ದಾನಲ್ವ ಅವನು, ಇಲ್ಲಿಂದ 315 ಡಿಗ್ರಿ, ಫಸ್ಟ್ ನಾನು ಏನು ಮಾಡಬೇಕು, 45 ಡಿಗ್ರಿ ತಗೊಳ್ಳಿ. 45 ಡಿಗ್ರಿ ಕರೆಕ್ಟಾ, ಇಲ್ಲಿಂದ ಇಲ್ಲಿಗೆ ಆಫ್ ಇದೆ, ಸೊ ಇಲ್ಲಿಂದ ಆಫು 45 ಡಿಗ್ರಿ ಕರೆಕ್ಟಾ. ನೆಕ್ಸ್ಟು 90 ಡಿಗ್ರಿ, ಸೊ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಕರೆಕ್ಟಾ. ನೋಡಿ, ಇಲ್ಲಿಂದ ಇಲ್ಲಿ 45, ಇದು 90 ಡಿಗ್ರಿ ಕರೆಕ್ಟಾ. ಇನ್ನೆಷ್ಟು ತಗೋಬೇಕು, 180 ಡಿಗ್ರಿ. 180 ಡಿಗ್ರಿ ಅಂದರೆ 2 ಕ್ವಾಡ್ರೆಂಟ್ ಅಲ್ವಾ, ಇದು ಒಂದು ಕ್ವಾಡ್ರೆಂಟು, ಇದೊಂದು ಕ್ವಾಡ್ರೆಂಟು, ಸೊ ಎರಡನ್ನೂ ಸೇರಿಸಿ 180 ಡಿಗ್ರಿ. ಯಾಕೆ, ಇದು 90, ಇದು 90 ಕರೆಕ್ಟಾ. ಸೊ ಟೋಟಲಿ ಇಲ್ಲಿಗೆ ಬಂದು ನಿಂತಿದ್ದಾನೆ ಈಗ ಕರೆಕ್ಟಾ. ಸೊ ಈಗ ಅವನು ಯಾವ ಡೈರೆಕ್ಷನಲ್ಲಿದ್ದಾನೆ, ವೆಸ್ಟ್ ಕರೆಕ್ಟಾ. ಅವನು ಇಲ್ಲಿಗೆ ಬಂದು ನಿಂತಿದ್ದಾನೆ ಅಂದರೆ ಅವನು ವೆಸ್ಟ್ ಸೈಡ್ ಇದ್ದಾನೆ ಅಂತ. ಸೊ ಆನ್ಸರ್ ಈಸ್ ವೆಸ್ಟ್. ಸೊ ದೊಡ್ಡ ಆ್ಯಂಗಲ್ಸ್ ಬಂದಾಗ, ಓಕೆ, ಈ ಥರ ನಮಗೆ ಗೊತ್ತಿರೋ ಆ್ಯಂಗಲ್ಸ್ ಯಾವುದಾದ್ರು 45, 90, 180 ಮತ್ತು 270 ಇದಿಷ್ಟು ಗೊತ್ತು. ಇದು ಬಿಟ್ಟು ಬೇರೆ ಬಂದಾಗ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ಆ್ಯಂಗಲ್ಸ್ ಮೇಲೆ ನಾವು ಯಾವುದೇ ಕ್ವಶನ್ಸ್ ಕೊಟ್ಟರು ಡೈರೆಕ್ಷನ್ಸಲ್ಲಿ ಆರಾಮ್ಸೆ ಸಾಲ್ವ್ ಮಾಡ್ಬೋದು ಕರೆಕ್ಟಾ. ಇದರಲ್ಲಿ ಯಾವ ಕ್ಯಾಲ್ಕುಲೇಷನ್ಸ್ ಇಲ್ಲ, ಏನಿಲ್ಲ, ಈ ಥರ ಸ್ಪ್ಲಿಟ್ ಚಿಕ್ಕ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ ಆ ಥರ ಹುಷಾರಾಗಿ ನೋಡಿಕೊಂಡು ಆರಾಮ್ಸೆ ಮಾಡಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದು ನಮ್ಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಒಂದು ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ಕಲ್ತ್ಕೊಂಬಿಡಿ. ಓಕೆ, ಯಾವುದೇ ಕಾನ್ಸೆಪ್ಟ್ ಆಗಿರಲಿ, ಇವಾಗ ಡೈರೆಕ್ಷನ್ ಆಗಿರಲಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಯಾವುದೇ ಆಗಿರಲಿ, ಓಕೆ, ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ಆರಾಮ್ಸೆ ಎಂಥ ಕ್ವಶನ್ ಬಂದರೂ ಕ್ರ್ಯಾಕ್ ಮಾಡ್ಬೋದಲ್ವಾ. ಸೊ ಅದಕ್ಕೆ ನಾನು ಎಲ್ಲ ವೀಡಿಯೋಸ್ನು ಪಾರ್ಟ್ ಬೈ ಪಾರ್ಟ್ ಮಾಡಿ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ. ಓಕೆ, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿ ನಿಮ್ಗೆ ಈಸಿ ಆಗಲಿ ಅಂತ. ಇವಾಗ ಯಾವ ಟಾಪಿಕ್ ನಾನು ಮಾಡ್ತಾ ಇರ್ತೀನೋ ಅದ್ರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನೇನು ಬೇಸಿಕ್ಸ್ ಇದೆಯೋ ಎಲ್ಲ ಅದನ್ನು ಇಟ್ಟಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.